ಶ್ರಿಂಕೇಜ್ ಕ್ರ್ಯಾಕ್ಸ್ ಅಂತ ಹೇಳ್ತೀವಿ. ಶ್ರಿಂಕೇಜ್ ಕ್ರ್ಯಾಕ್ಸ್ ಅಷ್ಟೇ, ಅದನ್ನು ಮೈನರ್ನೇ ಸರ್. ಇವಾಗ ಬೀಮ್ ಸ್ವಲ್ಪ ಸಿಂಕ್ ಆಗೋದಿರ್ಬೋದು, ಲೈಟ್ ಆಗಿ ಕ್ಯಾಸ್ಟಿಂಗ್ ಆಗಿದ್ದಾದ್ಮೇಲೆ ಸ್ವಲ್ಪ ಸಿಂಕ್ ಆದಂಗೆ ಕಾಣಿಸ್ತಾ ಇರುತ್ತೆ, ಇಲ್ಲ ಸ್ಲ್ಯಾಬ್ ಎಲ್ಲ ಸಿಂಕ್ ಆದಂಗೆ ಕಾಣಿಸ್ತಾ ಇರುತ್ತೆ. ಬಟ್ ಅದೇ ಸಣ್ಣದ ಏರ್ಲೈನ್ ಕ್ರ್ಯಾಕ್ಸ್ ತರನೇ ಇರುತ್ತೆ ಅದನ್ನು. ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳಂಗೇನಿರಲ್ಲ. ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಅಂತ ಕರಿತೀವಿ ಸರ್. ಸ್ಟ್ರಕ್ಚರಲ್ ಕ್ರ್ಯಾಕ್ ಅಂತ ಬಂತು ಅಂತಂದ್ರೆ ಅದು ವರ್ಟಿಕಲ್ ಆಗೇ ಬಂದಿರುತ್ತೆ, ವರ್ಟಿಕಲ್ ಆಗಿ ಬರುತ್ತೆ ಮ್ಯಾಕ್ಸಿಮಮ್ ಟೈಮಲ್ಲಿ. ಅದು ಬಂತು ಅಂತಂದ್ರೆ ಏನಂದ್ರೆ ಸರ್, ಮೋರ್ ದನ್ 3 mm ಆಯ್ತು ಅಂತಂದ್ರೆ ನಾವು ಈ ರೆಗ್ಯುಲರ್ ಮೆಥಡ್ ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದನ್ನೇನ್ ಮಾಡ್ಬೇಕಂದ್ರೆ ಒಬ್ಬ ಯಾರಾದ್ರೂ ಇಂಜಿನಿಯರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ, ಸ್ಟ್ರಕ್ಚರಲ್ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ರೆಕಮೆಂಡೆಡ್ ಸೊಲ್ಯೂಷನ್ಸ್ ಏನೇನು ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಅಂಡ್ ಇಲ್ಲ ನಮಗೆಲ್ಲೋ ತುಂಬಾ ಕ್ಯೂರಿಂಗಿಗೂ ಕ್ರ್ಯಾಕ್ಸ್ಗೆ ಏನಾದರೂ ಸಂಬಂಧ ಇದೆ? ಹೌದು ಸರ್, ಯಾಕಂದ್ರೆ ಇವಾಗ ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಇರತ್ತೆ, ಮತ್ತೆ ಈ ನಮ್ಮ ಸಿಮೆಂಟ್ ಕಂಟೆಂಟು ಏನಾಗ್ತಾ ಇರುತ್ತೆ, ಹೀಟ್ ಆಫ್ ಹೈಡ್ರೇಷನ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಆ ಟೈಮಲ್ಲಿ ಏನೋ ಅದನ್ನು ಏನೋ ಆ ಕೂಲ್ನೆಸ್ನ ಮೇಂಟೈನ್ ಮಾಡಬೇಕು. ಇದರಲ್ಲಿ ಟೆಂಪ್ರೇಚರು ಜಾಸ್ತಿ ಇತ್ತು, ನಾವು ಅವಾಗ ನೀರು ಹೊಡೆದಿಲ್ಲ ಅಂತಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಕ್ರಾಕ್ಸ್ ಹೊಡ್ಕೊಂಡ್ಬಿಡುತ್ತೆ ಸರ್. ತುಂಬ ಜನ ಹೇಳ್ತಾರೆ ಲೈಕ್ ಈ 53 ಗ್ರೇಡ್ಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನಾವು ನೋಡಿ ಭಾಳ ಕಷ್ಟಪಟ್ಬಿಟ್ಟು ಮನೆಗಳನ್ನ ಕಟ್ತೀವಿ, ತುಂಬ ಕನ್ಸರ್ನ್ ಇಟ್ಕೊಂಡಿರ್ತೀವಿ. ಆದರೆ ಮನೆಯೆಲ್ಲ ಮುಗೀತು, ಖುಷಿಯಾಯಿತು, ಮನೆ ಓಪನಿಂಗ್ ಮಾಡಿ ಇನ್ನೇನು ಕೆಲವು ದಿನಗಳಲ್ಲಿ ಕ್ರ್ಯಾಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಎಷ್ಟು ಟೆನ್ಷನ್ ಆಗುತ್ತೆ ನಮಗೆ. ಒಂದನೇದಾಗಿ ಕಾಂಟ್ರಾಕ್ಟರ್ನ ಹಿಡ್ಕೊಂಡು ಜಾಡಿಸ್ತೀರಾ, ಅಕ್ಕಪಕ್ಕದಲ್ಲಿ ರಿಲೇಟಿವ್ಸ್ ಇಡೀ ಊರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತಾರೆ ಕ್ರ್ಯಾಕ್ಸ್ ಇದೆ ಅಲ್ವಾ. ಸೊ ಈ ಕ್ರ್ಯಾಕ್ಸು ನಿಜವಾಗ್ಲೂ ಅಷ್ಟು ವರಿ ಮಾಡ್ಕೊಳ್ಳುವಂಥದ್ದಾ, ಅಥವಾ ಇದಕ್ಕೇನಾದರೂ ಸೊಲ್ಯೂಷನ್ಸ್ ಇದೆಯಾ? ಆ್ಯಂಡ್ ಯಾವ ಕ್ರ್ಯಾಕ್ಸ್ಗೆ ತಲೆ ಕೆಡಿಸ್ಕೊಬೇಕು, ಯಾವ ಕ್ರ್ಯಾಕ್ಸ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಅಷ್ಟೊಂದು ದೊಡ್ಡ ಇದು ಮಾಡೋ ಅಗತ್ಯ ಇಲ್ಲ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ಮಾತಾಡೋಣ. ಪ್ರತಿಯೊಂದು ವಿಚಾರದ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅನ್ನೋಕ್ಕಿಂತ ನಮಗೆ RCC ಅವ್ರು ತಿಳಿಸ್ಕೊಡ್ತಾರೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂತಂದರೆ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಯಲ್ಲಿ ವರಮಹಾಲಕ್ಷ್ಮಿ ಆಫರ್ ನಡೀತಾ ಇದೆ. ನಮ್ಮ ಫೇವ್ರೇಟ್ ಮೇಡಮ್ ಇವಾಗ ಬರ್ತಾರೆ, ಹೆಚ್ಚಿನ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾರೆ ವೀಕ್ಷಕರೇ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸೊ ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ನಿಮ್ಗೆ ಯಾವತ್ತಾದರೂ ಲೈಕ್ ನಿಮ್ಮ ಕಸ್ಟಮರ್ಗಳು ತುಂಬಾ ಜೋರ್ ಮಾಡಿದ್ಯಾ ಸರ್? ಏನ್ ಸರ್ ಮನೆ ತುಂಬಾ ಮಾಡ್ತಾರೆ, ಯಾಕಂದ್ರೆ ಅವ್ರ ಒಂದು ಅಥಾರಿಟಿ ಇದ್ದೇ ಇರುತ್ತೆ. ಓಕೆ. ಆಮೇಲೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಹೌದು, ಒಂದು ಟೋಟಲ್ ಲೈಫ್ ಸ್ಪ್ಯಾನ್ ಅರ್ನಿಂಗ್ ಇಂದ ಕಟ್ಟಿರ್ತಾರೆ. ಸಡನ್ ಆಗಿ ಕ್ರ್ಯಾಕ್ ಬಂದಿದೆ ಅಂದಿದ ತಕ್ಷಣ ನಮ್ಗಳಿಗೆ ಅಂದ್ರೆ ಅದು ಕಾಮನ್ ಥಿಂಗ್ ಸರ್. ಕ್ರ್ಯಾಕ್ ಬರ್ಲಿ ಬಿಡಿ ಸರ್ ಅಂತ ತಡ್ಕೊಂಡು ಅಂತೀವಿ. ಬಟ್ ಅವ್ರಿಗೆ ಅದು ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಭಯ ಆಗ್ಬಿಡುತ್ತೆ. ಸೊ ಯೂಶುವಲಿ ಕ್ರ್ಯಾಕ್ಸ್ ಅಂದ್ರೆ ಏನ್ ಸರ್? ಯಾವ್ದು ಕ್ರ್ಯಾಕ್ಸ್ ಅಂತ ಕರೀತಾರೆ? ಮಹಾಲಕ್ಷ್ಮಿ ಪ್ರಸನ್ನಳಾಗಿ RCC ರೂಪದಲ್ಲಿ ವರ ನೀಡಲು ಬಂದಿದ್ದಾಳೆ. ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ? ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ RCC ವತಿಯಿಂದ 15 ಗ್ರಾಂ ತನಕ ಗೋಲ್ಡ್ ಕಾಯಿನ್ ಫ್ರೀ. ಹಾಗಿದ್ರೆ ಇನ್ಯಾಕೆ ತಡ, ನಿಮ್ಮ ಕೆಲಸ ಮಾಡ್ಕೊಂಡೇ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ. ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಬದುಕಿಗೆ RCC ವಿನ್ಯಾಸ, ವಿಶ್ವಾಸವೇ ನಮ್ಮ ವಿಳಾಸ. ಕ್ರ್ಯಾಕ್ಸ್ ಅಂತಂತಂದ್ರೆ ನಾವೇ ಫಸ್ಟ್ ಥಿಂಗ್ ಏನಂದ್ರೆ ಸರ್, ನಾನೊಂದು ಸಜೆಷನ್ ಅಂತ ಹೇಳಕ್ ಇಷ್ಟಪಡೋದೇನಂದ್ರೆ, ಕ್ರ್ಯಾಕ್ಸ್ ಬಂತು ಅಂದಿದ ತಕ್ಷಣ ಅದು ನಾವೇನ್ ಅನ್ಕೊಂತೀವಿ ವರ್ಕ್ಮೆನ್ಶಿಪ್ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಸರ್. ಅದು ಆಕ್ಚುಲಿ ತಪ್ಪು ಸರ್. ಆ ಥರ ಎಲ್ಲ ಏನಿಲ್ಲ, ಅದು ಆ ಥರ ಇಲ್ಲ. ಇಲ್ಲಾಂದ್ರೆ ಕ್ಯೂರಿಂಗ್ ಮಾಡಿಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ, ಕ್ಯೂರಿಂಗ್ ಮಾಡಿಲ್ಲ ಹಂಗ ಅನ್ಕೊಂತೀವಿ. ಇಲ್ಲ ಕ್ರ್ಯಾಕ್ಸ್ ಅದಕ್ಕೆ ಬರೋದು ಅಂತ ಅನ್ಕೊಂತೀವಿ. ಬಟ್ ಹಂಗಂತ ಅದರಿಂದ ಬರಲ್ಲ ಅಂತಂತಲ್ಲ, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಕ್ರ್ಯಾಕ್. ಬಟ್ ಕ್ರ್ಯಾಕ್ಸ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಸರ್, ಇವಾಗ ಫೌಂಡೇಶನ್ನಿಂದ ಹಿಡಿದು ಏನು ಸಾಯಿಲ್ ಸೆಟ್ಲ್ಮೆಂಟ್ ಆಯಿತು ಅಲ್ಲಿಂದ ಕ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಮತ್ತು ಏನಾದರೂ ಟೆಂಪ್ರೇಚರ್ ವೇರಿಯೇಷನ್ ಆಯಿತು, ಮಾಯ್ಶ್ಚರ್ ವೇರಿಯೇಷನ್ ಆಯಿತು, ಮತ್ತು ಏನಾರ ಹೆಚ್ಚಾಗಿ ಹ್ಯುಮಿಡಿಟಿ ಇತ್ತು ಅಂತಂದ್ರೆ ಕ್ರ್ಯಾಕ್ಸ್ ಬರುತ್ತೆ. ಮತ್ತು ಇವಾಗ ಏನೋ ಸಾಕಷ್ಟು ಐಟಮ್ಸ್ಗಳು ಬರುತ್ತೆ ನಮಗೆ. ಸ್ಟೀಲ್ ಬರುತ್ತೆ, ಸಿಮೆಂಟ್ ಬರುತ್ತೆ, ಮೆಟೀರಿಯಲ್ ಏನೇನು ಯೂಸ್ ಮಾಡ್ತೀವಲ್ಲ ಅವೆಲ್ಲನೂ ಇವಾಗ ಏನಂತಂದರೆ ಟೆಂಪ್ರೇಚರ್ ವೇರಿಯೇಷನ್ಗೆ ಅವು ಸ್ವಲ್ಪ ಎಲ್ಲ ರಿಯಾಕ್ಟ್ ಮಾಡ್ತವೆ. ವುಡ್ಡೇ ತೊಗೊಳ್ಳಿ, ಮಾಯ್ಶ್ಚರ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಆಗೋದು, ಸಣ್ಣ ಆಗೋದು, ದಪ್ಪ ಆಗೋದು ಅದೆಲ್ಲ ಕಾಮನ್ ಆಗೇ ಆಗುತ್ತೆ. ಇವಾಗ ಅದನ್ನು ನಾವು ಕ್ರ್ಯಾಕ್ ಅದು ಬರಲೇಬಾರ್ದು ಅಂತಂದರೆ ಮಾಡೋಕ್ಕಾಗಲ್ಲ ಆ ಥರ. ಸೊ ಹಂಗಾಗಿ ಸ್ಟ್ರಕ್ಚರಲ್ ವೈಸು ಅಷ್ಟೇ. ಇವಾಗ ಅದಕ್ಕಂತಲೇ ಇವಾಗ ಟೆಂಪ್ರೇಚರ್ ಜಾಸ್ತಿ ಆದಾಗ ಕ್ರ್ಯಾಕ್ಸ್ಗಳು ಬರೋದಿರುತ್ತೆ. ಆ್ಯಂಡ್ ಆಮೇಲೆ ಶ್ರಿಂಕೇಜ್ ಕ್ರ್ಯಾಕ್ಸ್ ಅಂತ ಹೇಳ್ತೀವಿ. ಸಾಕಷ್ಟು ಟೈಪ್ಸ್ ಬರುತ್ತೆ ಕ್ರ್ಯಾಕ್ಸ್ಗೆ. ಟೈಪ್ಸ್ ಆಫ್ ಕ್ರ್ಯಾಕ್ಸ್ಗೆ ಹೋಗ್ತೀವಿ ಅಂತಂದ್ರೆ ಇವಾಗ ಇದಿಷ್ಟು ಟೆಂಪ್ರೇಚರಿಂದ ಬರೋದು, ಮಾಯ್ಶ್ಚರಿಂದ ಬರೋದು, ಮತ್ತು ಸೆಟ್ಲ್ಮೆಂಟ್ ಆಗೋದ್ರಿಂದ, ಫೌಂಡೇಶನ್ ಸೆಟ್ಲ್ಮೆಂಟ್ ಆಗೋದ್ರಿಂದ ಆಗ್ಬೋದು, ಇಲ್ಲಾಂದ್ರೆ ಲೈಕ್ ಹ್ಯೂಮಿಡಿಟಿಯಿಂದ ಆಗೋದು. ಇದು ರೀಸನ್ಸು ಸರ್. ಇಷ್ಟು ಥರದಿಂದ ಬರುತ್ತೆ. ಬಟ್ ನಾಟ್ ಓನ್ಲಿ ಫಾರ್ ಕ್ಯೂರಿಂಗು ಮತ್ತು ಯಾವುದೋ ವರ್ಕ್ಮೆನ್ಶಿಪ್ ಅಂತಂತಲ್ಲ, ಇವಿಷ್ಟು ಪಾರ್ಟಿಂದನೂ ಕೂಡ ಕ್ರ್ಯಾಕ್ಸ್ ಬರುತ್ತೆ. ಬಟ್ ಯಾವ್ಯಾವ ಥರ ಕ್ರ್ಯಾಕ್ಸ್ ಬರುತ್ತೆ ಅಂತ ಹೇಳಿದ್ರೆ,
ನಮಗೆ ಒಂದು ಅದನ್ನು ಕೂಡ ನಮಗೆ ಏರ್ಲೈನ್ ಕ್ರ್ಯಾಕ್ಸ್ ಅಂತ ಬರುತ್ತೆ. ಏರ್ಲೈನ್ ಕ್ರ್ಯಾಕ್ಸ್ ನಂಬರ್ 1. ಆಮೇಲೆ ಅದಾದ್ಮೇಲೆ ಶ್ರಿಂಕೇಜ್ ಕ್ರ್ಯಾಕ್ಸ್ ಅಂತ ಬರುತ್ತೆ. Shrinkage ಕ್ರ್ಯಾಕ್ಸ್ ಹೌದು ಸರ್, ಓಕೆ, ಅದು ಬರುತ್ತೆ. ಅದಾದ್ಮೇಲೆ ನಮಗೆ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಅಂತ ಬರುತ್ತೆ. ಸ್ಟ್ರಕ್ಚರಲ್ ಕ್ರ್ಯಾಕ್ಸ್. ಹೌದು ಸರ್, ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಅಂತ ಬರುತ್ತೆ. ಮತ್ತೆ ಥರ್ಮಲ್ ಕ್ರ್ಯಾಕ್ಸ್ ಅಂತ ಬರುತ್ತೆ. 4 ರೀತಿಯ ಕ್ರ್ಯಾಕ್ಸ್ ರೀತಿ ಕ್ರ್ಯಾಕ್ಸ್ ನಾವು ನೋಡಬಹುದು. ಬಟ್ ಏನಂತಂದ್ರೆ ಈ 4ಕ್ಕೂ ಕೂಡ ಕ್ರ್ಯಾಕ್ ಬಂತು ಅಂತಂದ್ರೆ ನಾವು ಇಲ್ಲ ಬಿಲ್ಡಿಂಗ್ ಕತೆ ಮುಗ್ದೋಯ್ತು, ಬಿಲ್ಡಿಂಗ್ ಹೊಡೆದಾಕ್ ಬಿಡ್ಬೇಕು ಈಗ ಅನ್ನೋದೆಲ್ಲ ಏನಿಲ್ಲ ಸರ್. ಎಲ್ಲದಕ್ಕೂ ಸೊಲ್ಯೂಷನ್ಸ್ ಅಂತ ಇರುತ್ತೆ. ಆಮೇಲೆ ಫಸ್ಟ್ ಥಿಂಗ್ ಏನಂತಂದ್ರೆ ಹೇಳಿದ್ರೆ ಏರ್ಲೈನ್ ಕ್ರ್ಯಾಕ್ಸ್ ಇದು ಕಾಮನ್ ಥಿಂಗು ಸರ್. ಹೇರ್ಲೈನ್ ಕಾಮನ್. ಒಂದೊಂದಾಗಿ ನಾವು ಒಂದು ಕೆಲಸ ಮಾಡೋಣ, ಚೂರು ಎಕ್ಸ್ಪ್ಲೈನ್ ಮಾಡ್ಬಿಡಿ ನಮಗೆ. ಲೈಕ್ ಹೇರ್ಲೈನ್ ಕ್ರ್ಯಾಕ್ಸ್ ಅಂದ್ರೆ ಯಾವುದು ಸರ್? ಅದೇ ಸರ್ ಏರ್ಲೈನ್ ಕ್ರ್ಯಾಕ್ಸ್ ಅಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಇದು ಈಗ 0.5 mm ಬಿಲೋ 1 mm ಇರುತ್ತಲ್ಲ, 0.5 mm, 0.8 mm, 0.8 mm ಆ ತರದ್ ಇರುತ್ತಲ್ಲ, ಇದನ್ನೆಲ್ಲ ನಾವು ಏರ್ಲೈನ್ ಕ್ರ್ಯಾಕ್ಸ್ ಅಂತ ಕರಿತೀವಿ ಸರ್. ಸರಿ, ಓಕೆ. ಏರ್ಲೈನ್ ಕ್ರ್ಯಾಕ್ಸ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಒಂದು ಸಣ್ಣ ಕೂದಲು ಎಳೆ ತರ ಇರಬೇಕು. ಓಕೆ, ಓಕೆ. ಸ್ವಲ್ಪ ಒಂಚೂರು ಅಂದ್ರೆ ಕಾಣದೇ ಇರೋಷ್ಟು ಇರಲ್ಲ, ಕಾಣ್ತಾ ಇರುತ್ತೆ. ಬಟ್ ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು ಬಂತು ಅಂದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳೋದು ಇದ್ರಲ್ಲಿ ಏನಿಲ್ಲ ಸರ್. ಯಾಕಂತಂದ್ರೆ ಇದು ಕಾಮನ್, ವೆರಿ ಕಾಮನ್, ಬಂದೇ ಬರುತ್ತೆ. ಯೂಶಲಿ ಎಲ್ಲ ಕಡೆ ಕ್ಯೂರಿಂಗ್ ಮಾಡ್ಲಿ ಏನೇ ಮಾಡ್ಲಿ ಬಂದೇ ಬರುತ್ತೆ. ಆಮೇಲೆ ಕ್ರ್ಯಾಕ್ಸ್ ಇವಾಗ ಹಂಗ ಅದನ್ನು ಕೇಳ್ಬೋದು. ಇವಾಗ ಹಳೆ ಕಾಲದಲ್ಲೆಲ್ಲ ಕ್ರ್ಯಾಕ್ಸೇ ಬರಲ್ಲ, ಅವಾಗ 30 ವರ್ಷ ಮುಂಚೆ ಕಟ್ಟಿದೀವಿ ಅವಾಗ ಕ್ರ್ಯಾಕೇ ಬಂದಿಲ್ಲ, ಇವಾಗ ಬರ್ತಾ ಇದೆ. 20 ವರ್ಷ ಮುಂಚೆ ಒಳ್ಳೆ ಕಾಂಟ್ರಾಕ್ಟರ್ ಮಾಡಿದ್ದ ಅಂತ ಅನ್ಕೊಂತೀವಿ. ಬಟ್ ಇವಾಗ ಏನಂದ್ರೆ ಸರ್ ಎಲ್ಲದಕ್ಕೂ ಅದಕ್ಕೊಂದು ಟೈಮ್ ಬೇಕು ಸರ್, ಎಲ್ಲ ಸೆಟಲ್ಮೆಂಟ್ ಆಗಕ್ಕೆ. ನೋಡಿ ಸರ್, ಫೌಂಡೇಶನ್ ಇಂದ ಹೋಗ್ತೀವಿ, ಫೌಂಡೇಶನ್ ಮಾಡ್ತೀವಿ, ಪ್ಲಿಂತ್ ಬೀಮ್ ಮಾಡ್ತೀವಿ, ವಾಲ್ಸ್ ಕಟ್ತೀವಿ, ಎಲ್ಲದರಲ್ಲಿ ಇರೋದು ವಾಟರ್ ಕಂಟೆಂಟ್ ಇರ್ಬೋದು, ಮತ್ತೆ ಅದು ಟೆಂಪ್ರೇಚರ್ ತಗೊಳ್ಳೋದಿರ್ಬೋದು, ಸೀಸನ್ ಆಗೋದಿರ್ಬೋದು, ಎಲ್ಲ ಥರದ್ದು. ಇವಾಗ ಬೇಸಿಗೆಗಾಲ ಮಳೆಗಾಲ ಎಲ್ಲನೂ ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಬರಬೇಕು ಸ್ಟ್ರಕ್ಚರು. ಎಲ್ಲದಕ್ಕೂ ಅದು ರಿಯಾಕ್ಟ್ ಆಗಬೇಕು. ರಿಯಾಕ್ಟ್ ಆಗಿದ್ದಾಗ ಅದರಲ್ಲಿರೋ ವಾಟರ್ ಕಂಟೆಂಟ್ ಇರ್ಬೋದು, ಎಲ್ಲನೂ ಇವಾಗ ಸ್ವೆಲ್ಲಿಂಗ್ ಆಗೋದಿರ್ಬೋದು, ಇಲ್ಲ ಸ್ಟ್ರಿಂಕ್ ಆಗೋದಿರ್ಬೋದು, ಅವೆಲ್ಲನೂ 1-2 ವರ್ಷ ಎಲ್ಲ ಮುಗಿದಾದ್ಮೇಲೆ ಅದು ಮತ್ತೆ ಬರಲ್ಲ ಕ್ರ್ಯಾಕ್ಸ್. ಸೊ ನಾವು ಹಂಗೆ ನೋಡಿದ್ರೆ ನಾವು ಬಿಲ್ಡಿಂಗ್ನ ನಾವು 2 ವರ್ಷ 3 ವರ್ಷ ಕಟ್ಟಬೇಕಾಗತ್ತೆ. ನಾವು ಹಳೆ ಮೆಥಡ್ ಥರ ಇವಾಗ ಫುಲ್ ಫೌಂಡೇಶನ್ ಮಾಡಿ ಅಲ್ಲಿ 1 ವರ್ಷ ಬಿಟ್ಟು 6 ತಿಂಗಳು ಬಿಟ್ಟು ಮಳೆಗಾಲ ಎಲ್ಲ ಮುಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಮೋಲ್ಡ್ ಮಾಡಿ ಅವಾಗ ಮತ್ತೆ ಒಂದು 6 ತಿಂಗಳು ನಿಲ್ಸಿ ಆ ಥರ ಮಾಡ್ಕೊಂಡೋದ್ರೆ ಬೇಕಾದ್ರೆ ನಾವು 2-3 ವರ್ಷ ಅವಾಗ ಕ್ರ್ಯಾಕ್ ಬರದೇ ಅವಾಯ್ಡ್ ಮಾಡ್ಬೋದು. 99% ಅವಾಯ್ಡ್ ಮಾಡ್ಬೋದು. ಇವಾಗ ಇರೋ ಬಿಸಿ ಶೆಡ್ಯೂಲ್ ಅಲ್ಲಿ, ಆಮೇಲೆ ಇರೋ ಟೆಂಪರೇಚರ್ಗೆ, ಇವಾಗ ಟೆಂಪರೇಚರ್ ನೋಡ್ತೀವಿ ಸರ್ ನಾವು, ದಿನ ವೇರಿಯೇಷನ್ಸ್ ಇರುತ್ತೆ, ಅವಾಗ ಬಂದೇ ಬರುತ್ತೆ ಸರ್. ಇವತ್ತು ಮೋಲ್ಡ್ ಹಾಕಿರ್ತೀವಿ, ಇಮಿಡಿಯೇಟ್ ಸಾಯಂಕಾಲಕ್ಕೆ ಕ್ರ್ಯಾಕ್ ಬರುತ್ತೆ. ಸೊ ಹಂಗಂತ ಅದಕ್ಕೆ ನಾವು ಏನಂದ್ರೆ ಕ್ರ್ಯಾಕ್ ಬಂತು ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ, ಅಗತ್ಯನಿಲ್ಲ. ಇದನ್ನ 1 mm ಒಳಗಡೆ ಬಂತು ಅಂದ್ರೆ ನಾವು ಏರ್ಲೈನ್ ಕ್ರ್ಯಾಕ್ಸ್ ಅಂತ ಕರಿತೀವಿ. ಅದೇ ನೆಕ್ಸ್ಟ್ ಏನಾದ್ರೆ ನಮಗೆ ಸ್ಟ್ರಿಂಕೇಜ್ ಕ್ರ್ಯಾಕ್ಸ್ ಅಂತ ಹೇಳ್ತೀವಿ. ಸ್ಟ್ರಿಂಕೇಜ್ ಕ್ರ್ಯಾಕ್ಸ್ ಅಷ್ಟೇ, ಅದನ್ನು ಮೈನರ್ನೇ ಸರ್. ಇವಾಗ ಬೀಮ್ ಸ್ವಲ್ಪ ಸಿಂಕ್ ಆಗೋದಿರ್ಬೋದು, ಲೈಟ್ ಆಗಿ ಕ್ಯಾಸ್ಟಿಂಗ್ ಆಗಿದ್ದಾದ್ಮೇಲೆ ಸ್ವಲ್ಪ ಸಿಂಕ್ ಆದಂಗೆ ಕಾಣಿಸ್ತಾ ಇರುತ್ತೆ, ಇಲ್ಲ ಸ್ಲ್ಯಾಬ್ ಎಲ್ಲ ಸಿಂಕ್ ಆದಂಗೆ ಕಾಣಿಸ್ತಾ ಇರುತ್ತೆ. ಬಟ್ ಅದೇ ಸಣ್ಣದ ಏರ್ಲೈನ್ ಕ್ರ್ಯಾಕ್ಸ್ ತರನೇ ಇರುತ್ತೆ ಅದನ್ನು. ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಳಂಗೆ ಏನಿರಲ್ಲ. ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಅಂತ ಕರಿತೀವಿ ಸರ್. ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಅಂತ ಕರಿತೀವಿ. ಅದೇನಂದ್ರೆ ಅದು ಮೋರ್ ದೆನ್ ಒಂದು 3 mm ಮೇಲೆ ಇರಬೇಕು ಸರ್. 3 mm ಮೇಲೆ ಇರಬೇಕು. 3 to 5 mm ಆ ಥರ ಎಲ್ಲ ಬಂತು ಅಂತ ಹೇಳಿದ್ರೆ ಅದು ಸ್ವಲ್ಪ ಸೀರಿಯಸ್ ಕ್ರ್ಯಾಕ್ ಅಂತ ಕನ್ಸಿಡರ್ ಮಾಡಬಹುದು. ಅವಾಗ ತಲೆ ಕೆಡಿಸ್ಕೊಬೇಕು ಅಂತೀರಾ? ಹೌದು ಸರ್, ತಲೆ ಕೆಡಿಸ್ಕೋಬೇಕು ಅಂತಂದ್ರೆ ತುಂಬಾ ಅದಕ್ಕೆ ಸೊಲ್ಯೂಷನ್ಸ್ ಇದೆ, ಸೊಲ್ಯೂಷನ್ಸ್ ಇದೆ. ಬಟ್ ಇವನ್ನೆಲ್ಲ ಈಸಿಯಾಗಿ ಅರೆಸ್ಟ್ ಮಾಡಬಹುದು. ಇವಾಗ ಏರ್ಲೈನ್ ಇರ್ಬೋದು. ಫಸ್ಟ್ ಇದನ್ನ ಹೇಳ್ಬಿಡೋಣ. ಈಗ ಏರ್ಲೈನ್ ಕ್ರ್ಯಾಕ್ ಇದ್ರೆ ಅಥವಾ ಚಿಕ್ಕ ಥರ್ಮಲ್ ಕ್ರ್ಯಾಕ್, ಶ್ರಿಂಕೇಜ್ ಕ್ರ್ಯಾಕ್, ನೀವು ಹೇಳಿದ್ರೆ ಆಲ್ಮೋಸ್ಟ್ 1 mm ಇರುತ್ತೆ. ಇವನ್ನ ಅರೆಸ್ಟ್ ಮಾಡೋದು ಹೇಗೆ ನಾವು? ಫಸ್ಟ್ ಅದನ್ನ ಹೇಳ್ಬೋದು ಸರ್. ಇವಾಗ ಫಸ್ಟ್ ಶ್ರಿಂಕೇಜ್ ಕ್ರ್ಯಾಕ್, ಲೈಕ್ ಏರ್ಲೈನ್ ಕ್ರ್ಯಾಕ್ಸ್ ಅಂತ ಬಂದ್ವಿ ಅಂತ ಹೇಳಿದ್ರೆ ಇದನ್ನ ಇವಾಗ ಅವಾಯ್ಡ್ ಮಾಡ್ಬೇಕಂತಂದ್ರೆ ಏನಿಲ್ಲ ಸರ್. ಇವಾಗ ಅದರ ಮೇಲೆ ಇನ್ನೊಂದು ಕೋಟ್ ರೀಪೇಂಟಿಂಗ್ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ. ಮತ್ತೆ ಏನಾದ್ರೂ ಅದಕ್ಕೆ ಸ್ವಲ್ಪ ಏರ್ಲೈನ್ಸ್ನ ಸ್ವಲ್ಪ ಓಪನ್ ಮಾಡಿ ಕ್ರ್ಯಾಕ್ ಪಿಲ್ಲರ್ ಎಲ್ಲ ಮಾಡಿ ರೀಪೇಂಟ್ ಮಾಡಿದ್ರೆ ಕವರ್ ಅಪ್ ಆಗುತ್ತೆ. ಕ್ರ್ಯಾಕ್ ಪಿಲ್ಲರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗೋಗ್ಬಿಡುತ್ತೆ. ಬಟ್ ಏನಂದ್ರೆ ಇದು ನಮಗೆ ಪದೇ ಇವಾಗ ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸರ್, ಎಕ್ಸಾಕ್ಟ್ಲಿ ನಮಗೆ ಕ್ರ್ಯಾಕ್ಸ್ ಅವಾಯ್ಡ್ ಬರೋದೇನೆ ನಮಗೆ ವಾಲ್ಸಲ್ಲಿ ಬರುತ್ತೆ, ಸೀಲಿಂಗಲ್ಲಿ ಬರುತ್ತೆ, ಮತ್ತು ಕಾಲಮ್ ಜಾಯಿಂಟ್ಸಲ್ಲಿ ಬರುತ್ತೆ. ಅದಾದಮೇಲೆ ಮತ್ತೆ ನಮಗೆ ಫ್ಲೋರಿಂಗಲ್ಲಿ ಬರುತ್ತೆ. ಅದಾದ್ಮೇಲೆ ಮತ್ತೆ ಫೂಟಿಂಗ್ ಅಲ್ಲೂ ಬರುತ್ತೆ, ಅಂದ್ರೆ ಫೌಂಡೇಶನ್, ವಿಂಡೋ ಜಾಯಿಂಟ್ಸ್ ಮತ್ತೆ ಡೋರ್ ಜಾಯಿಂಟ್ಸ್ ಇರುತ್ತೆ. ಹೌದು ಸರ್, ಅಲ್ಲೆಲ್ಲ ಬರುತ್ತೆ. ಆಮೇಲೆ ಫೌಂಡೇಶನ್ ಅಂದ್ರೆ ನಮಗೆ ಪಾಯ ವರ್ಕ್ ಏನು ನಾವು ಕಟ್ಟಿದ್ವಿ ಅಂತಂದ್ರೆ ಅಲ್ಲಿ ಬರುತ್ತೆ. ಇಷ್ಟೊಂದು ರೀಸನ್ ಅಲ್ಲಿ ಕ್ರ್ಯಾಕ್ಸ್ ಬರುತ್ತೆ, ಆ ಜಾಗದಲ್ಲಿ ಬರುತ್ತೆ. ಬರುತ್ತೆ. ಸಿಂಪಲ್ ಆಗಿ ಇದನ್ನ ಸೊಲ್ಯೂಷನ್ ಮಾಡ್ಬೋದು. ಇದಕ್ಕೇನಾದ್ರೂ ಇಲ್ಲ ಸರ್, ರೀಪೇಂಟ್ ಮಾಡಿದ್ರೆ ಆಗೋಯ್ತು.
ಇಲ್ಲ ಅಂತಂದ್ರೆ ಕ್ರ್ಯಾಕ್ ಫಿಲ್ಲರ್ ಒಂದು ಸ್ವಲ್ಪ ಅಪ್ಲೈ ಮಾಡಿ ಮಾಡಿದ್ರೆ ಆಗೋಯ್ತು ಸರ್. ಇದಕ್ಕೆ ತಲೆ ಕೆಡ್ಸ್ಕೊಳ್ಳಾಗತ್ತೆ, ಏನು ತಲೆ ಕೆಡ್ಸ್ಕೊಳ್ಳೋ ಯೋಚನೆ ಮಾಡೋಗತ್ತಿಲ್ಲ, ಯೋಚನೆ ಮಾಡೋದು ಮನೆಗೇನೆ ಬಿದ್ದೋಗ್ಬಿಡಲ್ಲ ತಾನೇ, ಏನು ತೊಂದರೆ ಆಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಈ ಥರ್ಮಲ್ ಕ್ರ್ಯಾಕ್ ಅಂತ ಹೇಳಿದ್ರೆ, ಈ ಥರ್ಮಲ್ ಕ್ರ್ಯಾಕ್ ಅಂದ್ರೆ ಏನು? ಈ ಥರ್ಮಲ್ ಕ್ರ್ಯಾಕ್ ಅಂತಂದ್ರೆ ಇದು ಮೇಜರ್ಲಿ ಅಂತಂದ್ರೆ ಇವು ಬಿಕಾಸ್ ಆಫ್ ಟೆಂಪರೇಚರ್ ವೇರಿಯೇಷನ್ ಇಂದಾನೆ ಬರೋದಂತದನ್ನ ನಾವು ಥರ್ಮಲ್ ಕ್ರ್ಯಾಕ್ ಅಂತ ಹೇಳ್ಬೋದು. ಟೆಂಪರೇಚರ್ ಟೆಂಪರೇಚರ್ ಇಂದಾನೆ ಮೇಜರ್ ಅಂದ್ರೆ ಬಿಸಿಯಿಂದನ ತಂಪಿಂದನ? ಹೈ ಟೆಂಪರೇಚರ್ ಇಂದ ಸರ್, ಬಿಸಿ ಹೈ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ ಆಗುತ್ತೆ. ಅದನ್ನ ಸ್ವಲ್ಪ ಆ ಕ್ರ್ಯಾಕ್ಸ್ನೆಲ್ಲ ನಾವು ಥರ್ಮಲ್ ಕ್ರ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸೇಮ್ ಇದೇ ಮೆಥಡ್ ಇಂದ ಕ್ರ್ಯಾಕ್ ಫೈಂಡಿಂಗ್ ಎಲ್ಲ ಸೇಮ್ ರೆಮಿಡೀಸ್ ಏನೇ ಸರ್, ಯಾಕಂದ್ರೆ ಅದೆಲ್ಲ ಕಾಮನ್ ಆಗಿ ಅದೇ ಥರನೇ ಅಟೆಂಡ್ ಮಾಡ್ತಾ ಹೋಗ್ಬೋದು. ಬಟ್ ಏನಂದ್ರೆ ಕ್ರ್ಯಾಕ್ಸ್ ನಾವು ಯಾವ್ದರಿಂದ ಬಂದಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಅಂತ ನಾವು ಡೆಫಿನೇಷನ್ ಹೇಳ್ಬೋದು. ಆಮೇಲೆ ಈಗ ಮುಂಚೆ ಹೇಳೋರು ರಿವರ್ ಸ್ಯಾಂಡ್ ಯೂಸ್ ಮಾಡಿದ್ರೆ ನಮಗೆ ಕಮ್ಮಿ ಕ್ರ್ಯಾಕ್ ಬರ್ತಾ ಇತ್ತು, ಎಮ್ ಸ್ಯಾಂಡ್ ಇಂದ ಜಾಸ್ತಿ ಬರುತ್ತೆ ಅಂತಾರೆ. ನಿಜಾನ ಸುಳ್ಳು ಅಂತೀರಿ? ಇಲ್ಲ ಸರ್, ಅದು ಒಂದು ಪಾರ್ಟ್ ಆಫ್ ಇದ್ರಲ್ಲಿ ನೋಡೋದಾದ್ರೆ ಒಂದು ಸಮ್ಟೈಮ್ಸ್ ನಮಗೂ ನಿಜ ಅನ್ಸ್ಬಿಡುತ್ತೆ. ಬಟ್ ಏನಕ್ಕಂತಂದ್ರೆ ಈಗ ಟೆಕ್ನಿಕಲಿ ನೋಡೋದಕ್ಕೆ ಏನಿಲ್ಲ, ಏನು ಟೆಕ್ನಿಕಲಿ ಏನಿಲ್ಲ. ಟೆಕ್ನಿಕಲಿ ನೋಡೋದಾದ್ರೆ ನಮಗೆ ಎಮ್ ಸ್ಯಾಂಡ್ ರಿವರ್ ಸ್ಯಾಂಡ್ ಹೆಂಗ್ ಬೈಂಡ್ ಆಗ್ತಿತ್ತಲ್ಲ, ಅದಕ್ಕಿಂತ ಚೆನ್ನಾಗಿ ಎಮ್ ಸ್ಯಾಂಡೇ ಬೈಂಡ್ ಆಗುತ್ತೆ, ಚೆನ್ನಾಗಿ ಬೈಂಡ್ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಸರ್, ಇದರಲ್ಲಿ ರಿವರ್ ಸ್ಯಾಂಡಲ್ಲಿ ನಮಗೆ ಸಿಲ್ಟ್ ಕಂಟೆಂಟ್ ಸ್ವಲ್ಪ ಕ್ಲೀನಾಗಿ ಗೊತ್ತಾಗ್ಬಿಡೋದು. ಮರಳಲ್ಲಿ ಚೆನ್ನಾಗಿಲ್ಲ ಅಂತ ಕೈಯಲ್ಲಿ ಉಜ್ಜಿಬಿಟ್ರೆ ಗೊತ್ತಾಗ್ಬಿಡೋದು. ಈ ಎಮ್ ಸ್ಯಾಂಡಲ್ಲಿ ಏನಾಗುತ್ತೆ, ಸ್ವಲ್ಪ ಡಸ್ಟ್ ಪಾರ್ಟಿಕಲ್ ಜಾಸ್ತಿ ಆದಾಗ ಏನಾಗುತ್ತೆ, ಅವ್ರು ಏನು ಮಾಡ್ಬಿಡ್ತಾರೆ, ಸ್ವಲ್ಪ ಕಾಂಪಿಟೇಟಿವ್ ರೇಟ್ ಕೊಡೋದಕ್ಕೆ ಏನು ಮಾಡ್ಬಿಡ್ತಾರೆ, ಸ್ವಲ್ಪ ಡಸ್ಟ್ ಮಿಕ್ಸ್ ಜಾಸ್ತಿ ಮಾಡಿಬಿಡ್ತಾರೆ. ಇವಾಗ 80-20 ರೇಷಿಯೋ ಮಾಡಿದ್ರೆ ಪರವಾಗಿಲ್ಲ, ಏನೋ ಒಂದು 10% ಸಿಲ್ಟ್ ಇದೆ, ಇಲ್ಲ 20% ಗಂಟ ಹೋಗಿದೆ ಅಂತಂದ್ರೆ ಹೆಂಗೋ ಸ್ಟ್ರಕ್ಚರ್ ರಿಟೈನ್ ಮಾಡ್ಬೋದು. ಅವ್ರು ಏನು ಮಾಡ್ಬಿಡ್ತಾರೆ, ಮೋರ್ ದ್ಯಾನ್ 20 ಹೋಗ್ಬಿಡ್ತಾರೆ, 22%, 23% ಸಿಲ್ಟ್ ಕಂಟೆಂಟ್ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅದು ಡಸ್ಟ್ ಪಾರ್ಟಿಕಲ್ ಬೇಗ ರಿಯಾಕ್ಟ್ ಆಗಲ್ಲ, ಅದು ಯೂಸ್ ಆಗಲ್ಲ. ಕ್ಲೀನ್ ಆಗಿ ರಿವರ್ ಸ್ಯಾಂಡ್ ಎಲ್ಲ ಹಿಂಗೆ ನಮ್ಗೆ ಮರಳು ಕೈಗೆ ಹತ್ತದೇ ಹಿಂಗೆ ಇರ್ತಿತ್ತಲ್ಲ, ಆ ಥರನೇ ಎಮ್ ಸ್ಯಾಂಡ್ ಕೂಡ ಹಂಗಿದ್ದಾಗ ಗೊತ್ತಾಗುತ್ತೆ. ಇದಕ್ಕೆ ಹಂಗಾಗಿ ಸ್ವಲ್ಪ ಡಿಸ್ಅಡ್ವಾಂಟೇಜ್ ತರ ಅನ್ಸುತ್ತೆ. ಇವಾಗ ಬರೋಣ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ಗೆ. ಆಲ್ಮೋಸ್ಟ್ 3 mm ಮೇಲೆ ಇದ್ರೆ ಸ್ಟ್ರಕ್ಚರಲ್ ಕ್ರ್ಯಾಕ್ ಬರುತ್ತೆ ಅಂತ ಹೇಳಿದ್ರೆ, ಯೂಶುವಲಿ ಸ್ಟ್ರಕ್ಚರಲ್ ಕ್ರ್ಯಾಕ್ ಎಲ್ಲೆಲ್ಲಿ ಬರುತ್ತೆ ಸರ್? ಸ್ಟ್ರಕ್ಚರಲ್ ಕ್ರ್ಯಾಕ್ ಬಂದ್ಬಿಟ್ಟು ನಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇವಾಗ ಈಗ ಸಾಯಿಲ್ ಸೆಟ್ಲ್ಮೆಂಟ್ ಇಂದ ಅಂತ ಹೇಳಿದ್ವಲ್ಲ, ಸಾಯಿಲ್ ಏನಾದ್ರು ಸೆಟ್ಲ್ಮೆಂಟ್ ಆಯ್ತು ಅಂತ ಹೇಳಿದ್ರೆ, ಅದರಿಂದ ಏನಾರ ಜಾಸ್ತಿ ಏನಾದ್ರು ನೀರು ವಾಟರ್ ಟೇಬಲ್ ಲೆವೆಲ್ ರೈಸ್ ಆಯಿತು ಅಂತ ಹೇಳಿದ್ರೆ, ಇಲ್ಲ ಅಂತಂದರೆ ಜಾಸ್ತಿ ನೀರು ಹರಿತಾ ಇದೆ ಬಿಲ್ಡಿಂಗ್ ಒಳಗಡೆ ಅಂತ ಹೇಳಿದ್ರೆ, ಇವಾಗ ನಾವು ಫೌಂಡೇಶನ್ ಎಲ್ಲ ಮಾಡಿರ್ತೀವಿ, ಅದು ತುಂಬ ವಾಟರ್ ಇನ್ಫ್ಲೋ ಇದೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸೆಟ್ಲ್ಮೆಂಟ್ ಆಗುತ್ತೆ ಸರ್. ಸೆಟ್ಲ್ಮೆಂಟ್ ಆದಾಗ ಏನಾಗುತ್ತೆ, ನಮಗೆ ವರ್ಟಿಕಲ್ ಕ್ರ್ಯಾಕ್ಸ್ ಅಂತ ಬರುತ್ತೆ ಸರ್. ವರ್ಟಿಕಲ್ ಸ್ಟ್ರೇಟ್ ಕ್ರ್ಯಾಕ್ಸ್ ಬರುತ್ತೆ, ಸಮ್ಟೈಮ್ಸ್ ಹಾರಿಜಾಂಟಲ್ ಕ್ರ್ಯಾಕ್ಸ್ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಸ್ಟ್ರಕ್ಚರಲ್ ಕ್ರ್ಯಾಕ್ ಅಂತ ಬಂತು ಅಂತಂದ್ರೆ ಅದು ವರ್ಟಿಕಲ್ ಆಗೇ ಬಂದಿರುತ್ತೆ, ವರ್ಟಿಕಲ್ ಆಗಿ ಬರುತ್ತೆ ಮ್ಯಾಕ್ಸಿಮಮ್ ಟೈಮಲ್ಲಿ. ಅದು ಬಂತು ಅಂತಂದ್ರೆ ಏನಂದ್ರೆ ಸರ್, ಮೋರ್ ದನ್ 3 mm ಆಯ್ತು ಅಂತಂದ್ರೆ ನಾವು ಈ ರೆಗ್ಯುಲರ್ ಮೆಥಡ್ ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದನ್ನೇನು ಮಾಡ್ಬೇಕಂದ್ರೆ ಒಬ್ಬ ಯಾರಾದ್ರೂ ಇಂಜಿನಿಯರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ, ಸ್ಟ್ರಕ್ಚರಲ್ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ರೆಕಮೆಂಡೆಡ್ ಸೊಲ್ಯೂಷನ್ಸ್ ಏನೇನು ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲ ನಮಗೆಲ್ಲೋ ತುಂಬ ಇಂಪಾರ್ಟೆಂಟ್ ಏನಿಲ್ಲ, ಅದು ತುಂಬ ದಿನದಿಂದ ಹಂಗೆ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದ್ರೆ ನಾವು ಎಪಾಕ್ಸಿ ಗ್ರೌಟಿಂಗ್ ಕೂಡ ಮಾಡ್ಬೋದು ಸರ್. ಎಪಾಕ್ಸಿ ಗ್ರೌಟಿಂಗ್ ಕೂಡ ಮಾಡ್ಬೋದು. ಓಕೆ, ಅದೇನಂದ್ರೆ ಅದೊಂದು ಸ್ವಲ್ಪ ವಾಟರ್ ಪ್ರೂಫ್ ಏಜೆಂಟ್ ಥರ ಅದು ಬೈಂಡ್ ಮಾಡಿ ನಿಂತ್ಕೊಳ್ಳುತ್ತೆ. ಅಂದರೆ ಒಂದು 2-3 mm ಹೋಗಿರುತ್ತೆ, ಅದ್ರ ಮೇಲಿಂದ ಒಂದು 6 ತಿಂಗಳು ಅದ್ರನ್ನ ಅದೇನು ಡೆವಲಪ್ ಆಗಿರಲ್ಲ, ಏನಾಗಿರಲ್ಲ ಅಂದರೆ ಅಲ್ಲೆಲ್ಲ ಗ್ರೌಟಿಂಗ್ ಮಾಡಿ ಮತ್ತೆ ಸ್ವಲ್ಪ ಪೇಂಟಿಂಗ್ ಹೊಡೆದ್ರೆ ತಡ್ಕೊಳ್ಳುತ್ತೆ. ಬಟ್ ಈ ಸ್ಟ್ರಕ್ಚರಲ್ ಕ್ರ್ಯಾಕ್ ಎಲ್ಲ ಯಾವಾಗ ಅಂದ್ರೆ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಮೆಶ್ ಹಾಕಿ ಪ್ಲಾಸ್ಟಿಂಗ್ ಮಾಡಬೇಕಾಗಿರುತ್ತೆ, ಅಲ್ಲಿ ನಾವು ಮಿಸ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಅದೇನ ಸ್ಟ್ರಕ್ಚರಲ್ ಕ್ರ್ಯಾಕ್ ಆಗಿದೆ ಅಂದ್ರೆ ನಾವು ಕ್ರ್ಯಾಕ್ ಫಿಲ್ಲರ್ ಕೋಟ್ ಹಾಕಿ ಮತ್ತೆ ಪೇಂಟ್ ಹೊಡೆದಿದ್ವಿ ಅಂತಂದ್ರೂ ಮತ್ತೆ ಅದು ಸ್ವಲ್ಪ ದಿನ ಆಗಿದ ತಕ್ಷಣ, ಒಂದು 6 months ಆಗಿದ ತಕ್ಷಣ ಮತ್ತೆ ಓಪನ್ ಆಗುತ್ತೆ. ಅದು ಆ ಥರದಿದ್ದಾಗ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಅಂತ ಬರುತ್ತೆ. ಇದಕ್ಕೇನೇನಂತಂದ್ರೆ ಸರ್, ಇವಾಗ ನಮಗೆ ಫೌಂಡೇಶನ್ ವೀಕ್ ಇದೆ ಅಂತ ಚೆಕ್ ಮಾಡಬೇಕು. ಇಲ್ಲ ಅಂತಂತಂದ್ರೆ ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಸ್ಲ್ಯಾಬಲ್ ಕ್ರ್ಯಾಕ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಅಡಿಷ್ನಲ್ ನಾವೇನಾದ್ರು MSL ಸಪೋರ್ಟ್ಸ್ ಕೊಡೋದಿರ್ಬೋದು, MS ಇಂದ ಟೈ ಬೀಮ್ ಥರ ಮಾಡೋದಿರ್ಬೋದು, ಈ ಥರದ್ದೆಲ್ಲ ಸೊಲ್ಯೂಷನ್ಸ್ ಮಾಡಿ ಅದನ್ನು ಅವಾಯ್ಡ್ ಮಾಡ್ಬೋದು ಸರ್. ಸಪ್ರೇಟ್ ಆಗಿ MS ಟೈ ಬೀಮನ್ನೇ ಹಾಕ್ಬಿಡೋದು ಅಂತೀರಾ? ಹೌದು ಸರ್, ಅದನ್ನ ಹಾಕಿದ್ರೆ ಸ್ಲ್ಯಾಬಲ್ಲೆಲ್ಲ ಬಂದಿದೆ, ಎಲ್ಲ ಸ್ವಲ್ಪ ಮೇಜರ್ ಕ್ರ್ಯಾಕ್ಸ್ ಡೆವಲಪ್ ಆಗ್ತಾನೆ ಇದೆ ಅಂತಂದ್ರೆ ಅದಕ್ಕೆಲ್ಲ ಸಪೋರ್ಟ್ ಎಲಿಮೆಂಟ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಫೌಂಡೇಶನ್ ಅಲ್ಲೇ ಬಂತಂತಂದ್ರೆ ಅಂಡರ್ ಪಿನ್ನಿಂಗ್ ಅಂತ ಒಂದು ಮೆಥಡ್ಸ್ ಇದೆ. ಅಂಡರ್ ಪಿನ್ನಿಂಗ್? ಹೌದು ಸರ್, ಅಂಡರ್ ಪಿನ್ನಿಂಗ್ ಅಂತ ಹೇಳ್ಬಿಟ್ಟು ಅದಂದ್ರೆ ಸ್ಟ್ರೆಂಥನಿಂಗ್ ಕೊಡೋದಕ್ಕೆ ಅದೆಲ್ಲ ಮಾಡ್ಬೋದು.
ಇದೆಲ್ಲ ಹೈ ಲೆವೆಲಲ್ಲಿ ಹೋದಾಗ ಸರ್. ರೆಗ್ಯುಲರ್ ಆಗಿ ಏನಂತಂದ್ರೆ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಬಂತು ಅಂತಂದರೆ ನಾವು MS ಸಪೋರ್ಟ್ಸು ಇಲ್ಲಾಂತಂದರೆ MS ಆ್ಯಂಗಲ್ಸ್ಗಳಿಂದ ಲೈಕ್ ಆ್ಯಂಕರ್ ಬೋರ್ಡ್ಸ್ ಥರ ಎಲ್ಲ ಹಾಕಿ ಸಪೋರ್ಟ್ಸ್ ಮಾಡೋದ್ರಿಂದ ನಿಲ್ಲಿಸ್ಬೋದು. ಮತ್ತು ಎಪಾಕ್ಸಿ ಗ್ರೌಟಿಂಗ್ ಮಾಡೋದ್ರಿಂದ ನಿಲ್ಲಿಸ್ಬೋದು. ಇಲ್ಲ ಸ್ವಲ್ಪ ಇನ್ನೊಂಚೂರು ಜಾಸ್ತಿ ಆಗ್ತಿದೆ ಅಂತಂತ ಹೇಳಿದ್ರೆ ನಾವು ಅಗೇನ್ ಸ್ವಲ್ಪ ದಿನ ಅದು ಡ್ರೈ ಆದಮೇಲೆ ಮತ್ತೆ ಅಗೇನ್ ಪ್ಲಾಸ್ಟಿಕ್ ಮೆಟೀರಿಯಲಿಂದ ಪ್ಯಾಕ್ ಮಾಡಿ ರೀಪ್ಲಾಸ್ಟಿಂಗ್ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಸರ್. ಈ ಥರದ್ದೆಲ್ಲ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಅಂತ ಹೇಳ್ಬೋದು. ಬಟ್ ಯಾವುದನ್ನು ಇವಾಗೇನು ಇದು ಸೀರಿಯಸ್ ಸ್ಟ್ರಕ್ಚರಲ್ ಕ್ರ್ಯಾಕ್ ಬಂದ್ಬಿಟ್ಟು ಅಂದಿದ ತಕ್ಷಣ ನಾವೇನು ವರಿ ಮಾಡೋಂಥದ್ದು ಏನಿರಲ್ಲ ಸರ್. ಇವಾಗ ನಾವು 4 ಫ್ಲೋರ್ ಕಟ್ಟಿದ್ದೀವಪ್ಪ ಒಂದು ಕಡೆ ಎಲ್ಲೋ ಮಿಸ್ಟೇಕಾಗಿ ಗೋಡೆ ಕಟ್ಬಿಟ್ಟಿದ್ದೀವಿ ಅಂತಂತ ಹೇಳಿದ್ರೆ ಆ ಕ್ರ್ಯಾಕ್ಸ್ ಅವಾಗ ಅಪಿಯರ್ ಆಗುತ್ತೆ. ಆಮೇಲೆ ಇದು ಇನ್ನೊಂದೇನೆಂದರೆ ಪೂರ್ ವರ್ಕ್ಮೆನ್ಶಿಪ್ ಇಂದನೂ ಆಗುತ್ತೆ ಸರ್. ಪ್ರಾಪರಾಗಿ ವರ್ಕ್ಮೆನ್ಶಿಪ್ ಇಲ್ಲ, ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಲ್ಲ, ರೇಷಿಯೋಸ್ ಮೇಂಟೈನ್ ಮಾಡಲ್ಲ, ಆ ಟೈಮಲ್ಲೂ ಬರುತ್ತೆ ಸರ್ ಕ್ರ್ಯಾಕ್ಸ್. ವರ್ಕ್ಮೆನ್ಶಿಪ್ ಇಂದನೂ ಆಗೋ ಸಾಧ್ಯತೆ ಇದೆ, ನ್ಯಾಚುರಲ್ ಆಗೋ ಆಗೋ ಸಾಧ್ಯತೆ ನ್ಯಾಚುರಲ್ ಆಗಿ. ಯಾಕಂದ್ರೆ ಅದೊಂದರಿಂದನೇ ಆಗೋದಿದ್ರೆ ಬಿಡೋ ಹಿಂಗೋ ಕಟ್ಬೋದು ಅಂತ ಅನ್ಬೋದು ಸರ್. ಇವು ವಿತೌಟ್ ಕ್ರ್ಯಾಕ್ ಮಾಡ್ತೀವಿ ಅಂದರೆ ಇವು ಟೆಂಪ್ರೇಚರು, ಮಾಯ್ಶ್ಚರ್ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ವಲ್ಲ ಸರ್. ಅದೆಲ್ಲನೂ ಆಮೇಲೆ ಲಾಟ್ ಆಫ್ ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸ್ನೆಲ್ಲ ಕವರ್ ಮಾಡ್ಕೊಂಡು ಹೋಗೋದ್ರಿಂದ ನಾವು ಅದನ್ನು ಕ್ರ್ಯಾಕ್ಸ್ನ ನಾವು 100% ಅವಾಯ್ಡ್ ಮಾಡ್ತೀವಿ ಅಂತ ಹೇಳೋಕ್ಕೆ ಯಾರ ಕೈಯಿಂದನೂ ಆಗಲ್ಲ ಸರ್. ಅದು ಆಮೇಲೆ ಬಿಲ್ಡಿಂಗ್ ಅಂದಮೇಲೆ ಬಂದೇ ಬರುತ್ತೆ ಸರ್, ಕಾಮನ್ ಅಂತೀರಾ? ಬಂದೇ ಬರುತ್ತೆ. ಲಾಸ್ಟ್ ಕ್ವಶನ್ ಇದೆ ನಂದು, ಲೈಕ್ ಕ್ರ್ಯಾಕ್ಸೇ ಬರ್ದಿದ್ದಂಗೆ ಮನೆ ಕಟ್ಟಕ್ಕೆ ಸಾಧ್ಯನಾ? ಅದೇ ಸರ್ ಮಾಡ್ಬೋದು. ಅದೇ ನಮ್ಗೆ ಪೇಷನ್ಸ್ ಜಾಸ್ತಿ ಇರಬೇಕು. 2-3 ವರ್ಷ ಕಟ್ಟಬೇಕು ಒಂದು ಮನೆ. ಕ್ರ್ಯಾಕ್ಸ್ ಬರ್ದೇನೆ ಕಟ್ಬೋದು. ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಮತ್ತೆ ಪ್ರಾಪರ್ ವರ್ಕ್ಮೆನ್ಶಿಪ್ ಇಂದ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಅದಾದ್ಮೇಲೆ ಮತ್ತೆ ಡಿಸೈನ್ಸ್ ಏನು ಚೇಂಜ್ ಮಾಡಬಾರ್ದು. ಲೈಕ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಡಿಸೈನಲ್ಲಿ ಏನೋ ಮಾಡ್ತೀವಿ, ಅಲ್ಲಿ ಎಕ್ಸಿಕ್ಯೂಷನಲ್ಲಿ ಏನೋ ಚೇಂಜ್ ಮಾಡ್ತೀವಿ ಅಂತಂದ್ರೆ ಆವಾಗ ಕ್ರ್ಯಾಕ್ಸ್ ಬರೋ ಸಾಧ್ಯತೆ 100% ಬರುತ್ತೆ. ಕ್ಯೂರಿಂಗಿಗೂ ಕ್ರ್ಯಾಕ್ಸ್ಗೆ ಏನಾದರೂ ಸಂಬಂಧ ಇದೆ? ಹೌದು ಸರ್. ಯಾಕಂದರೆ ಇವಾಗ ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾ ಇರುತ್ತೆ. ಮತ್ತು ಈ ನಾವು ಸಿಮೆಂಟ್ ಕಂಟೆಂಟು ಏನಾಗ್ತಾ ಇರುತ್ತೆ, ಹೀಟ್ ಆಫ್ ಹೈಡ್ರೇಷನ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಆ ಟೈಮಲ್ಲಿ ಏನೋ ಅದನ್ನು ಏನೋ ಆ ಕೂಲ್ನೆಸ್ನ ಮೇಂಟೈನ್ ಮಾಡಬೇಕು. ಟೆಂಪ್ರೇಚರು ಜಾಸ್ತಿ ಇತ್ತು, ನಾವು ಅವಾಗ ನೀರು ಹೊಡೆದಿಲ್ಲ ಅಂತಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಕ್ರ್ಯಾಕ್ಸ್ ಹೊಡ್ಕೊಂಡ್ಬಿಡುತ್ತೆ ಸರ್. ತುಂಬಾ ಜನ ಹೇಳ್ತಾರೆ ಲೈಕ್ ಈ 53 ಗ್ರೇಡ್ ಸಿಮೆಂಟ್ ಇರುತ್ತಲ್ಲ, ಇದಕ್ಕೆ ತುಂಬಾ ನೀರು ಕೇಳುತ್ತೆ, ತುಂಬಾ ಫಾಸ್ಟ್ ಸೆಟ್ಟಿಂಗ್ ಆಗುತ್ತೆ. ಇದಕ್ಕೆ ನೀವು ಪಟ್ಟಂತ ಕಾಂಕ್ರೀಟ್ ಆಗ್ತಾ ಇದ್ದಂಗೆ ಒಂದು ಅರ್ಧ ಗಂಟೆಲೆ ಕ್ಯೂರಿಂಗ್ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ ಹೇಳ್ತಾರೆ. ಇದು ನಿಜಾನಾ ಸರ್? ಇದು ಅಂದರೆ ಸರ್ ಅದೇನಂದ್ರೆ ಇವಾಗ ಹೈಡ್ರೇಷನ್ ಜಾಸ್ತಿ ಇರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ಯಾವಾಗ ಅಂದ್ರೆ ಸರ್ ಇವಾಗ ಬೆಳಗ್ಗೆ ಮೋಲ್ಡ್ ಕ್ಯಾಶ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಬೆಳಿಗ್ಗೆ ಮೋಲ್ಡ್ ಕ್ಯಾಶ್ ಮಾಡಿದೀವಿ, ಅದನ್ನ ಒಂದು 11 o'clock ಒಳಗಡೆ ಮೋಲ್ಡ್ ಮುಗ್ದಾಗಿದೆ ಅಂತಂದ್ರೆ ಸಾಯಂಕಾಲವರೆಗೂ ಅಂದ್ರೆ ತುಂಬಾ ಹೀಟ್ ಸಿಕ್ಬಿಡುತ್ತೆ ಅದಕ್ಕೆ. ಸೊ ಅಷ್ಟೊತ್ತು ಗಂಟೆ ಅದೇನಂದ್ರೆ ನಾವು ಓಡಾಡಂಗೆ ಆಗಿದ ತಕ್ಷಣ ನಾವು ಸ್ವಲ್ಪ ತೆಳ್ಳಗೆ ಸ್ಪ್ರಿಂಕಲ್ ವಾಟರ್ ಅಂತ ಕರಿತೀವಲ್ಲ, ಆ ಮೆಥಡಲ್ಲಿ ತೆಳ್ಳಗೆ ಕೈನಲ್ಲಿ ಹೊಡೆದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಕ್ವಶನ್ ಇದೆ ನಂದು, ಈ ಕ್ರ್ಯಾಕ್ಗಳು ಓನ್ಲಿ ವಾಲಲ್ಲಿ ಮಾತ್ರ ಬರುತ್ತಾ? ಈಗ ನಾವು ಬೀಮ್ ಹಾಕಿರ್ತೀವಿ, ಕಾಲಮ್ ಹಾಕಿರ್ತೀವಿ, ಕಾಂಕ್ರೀಟ್ ಮಾಡಿರ್ತೀವಿ, ಸ್ಟ್ರಕ್ಚರಲ್ಲೂ ಬರುತ್ತೆ ಸರ್. ಬರುತ್ತೆ. ಅದರಲ್ಲೂ ಸೀಲಿಂಗಲ್ಲೂ ಬರುತ್ತೆ ಸರ್. ಅದು ಸೇಮ್ ನೀವು ಹೇಳಿರೋ ಮೆಥಡ್ ಅಲ್ಲಿ ಅವಾಯ್ಡ್ ಮಾಡ್ಬೋದು ಸರ್. ಓಕೆ 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 ಓಕೆ. ಏನೂ ಇವಾಗ ನಾವು ಕ್ರ್ಯಾಕ್ಸ್ ಈಸ್ ಅ ವೆರಿ ಕಾಮನ್ ಥಿಂಗ್ ಸರ್. ಆಮೇಲೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟದ್ದು ಪ್ರಾಬ್ಲಮ್ಗೆ ಅಂತ ಹೇಳ್ಬಿಟ್ಟು ಬರುತ್ತೆ. ಬಟ್ ಅದಕ್ಕೆ ಅಂತಂತ ನಾವು ತುಂಬಾ ತಲೆ ಕೆಡಿಸ್ಕೊಳ್ಳೋದು. ಬಟ್ ಇವಾಗ ಏನಂದ್ರೆ ಸರ್, ಇವಾಗ ಏರ್ಲೈನ್ ಕ್ರ್ಯಾಕ್ಸ್ ಇಂದ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋದಾದ್ರೆ ನಮಗೆ ಅಪಿಯರೆನ್ಸ್ ಹೋಗುತ್ತೆ ಅಷ್ಟೇ. ಆ ವಾಲಿಂದ ಏನೇನು ಕ್ರ್ಯಾಕ್ಸ್ ಬಂದಿರುತ್ತೆ ಅದೆಲ್ಲ ಡಿಸೈನ್ ಆಗಿ ಅದೇ ಒಂದು ಡಿಸೈನ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ನಮ್ಗೆ ಅದು ಕೋಪ ಬರುತ್ತೆ, ತಡ್ಕೊಳಕ್ಕಾಗಲ್ಲ. ಅದು ಅಷ್ಟೇ ಪ್ರಾಬ್ಲಮ್ ಬಿಟ್ರೆ ಇನ್ನೇನು ಬರಲ್ಲ, ಡ್ಯಾಂಪ್ನೆಸ್ ಏನಾಗಲ್ಲ. ಬಟ್ ಇದು ಕ್ರ್ಯಾಕ್ಸ್ ನಾವು ಅವಾಯ್ಡ್ ಮಾಡಕ್ಕಂದ್ರೆ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಬಿಲ್ಡಿಂಗ್ ನ ಮೇಂಟೈನ್ ಮಾಡ್ತಾ ಇರಬೇಕು. ಇವಾಗ ನಾವು ಬಿಡಪ್ಪ ಇವಾಗ ತೊಗೊಂಡ್ಬಿಟ್ವಿ, ಹ್ಯಾಂಡ್ ಓವರ್ ತೊಗೊಂಡ್ವಿ, ಏನಂದ್ರೆ ಸರ್ ಹೊಸ ಬಿಲ್ಡಿಂಗ್ ಇಮಿಡಿಯೇಟ್ ಒಂದು 2 years ಅಲ್ಲಿ ಒಂದು ರೌಂಡ್ ಪೇಂಟಿಂಗ್ ಮಾಡಿಬಿಟ್ರೆ 90% ಅವಾಯ್ಡ್ ಆಗ್ಬಿಡುತ್ತೆ. ಯಾಕಂದ್ರೆ ಎಲ್ಲ ಪ್ರೊಸೆಸ್ ಮಾಡಿದ್ರು ಕಂಪಲ್ಸರಿ ಕ್ರ್ಯಾಕ್ ಬಂದೇ ಬರುತ್ತೆ. ಈ ಕ್ರ್ಯಾಕ್ ಅನ್ನೋದು ಲೈಕ್ ಮೇಲ್ಗಡೆ ಸಿಮೆಂಟ್ ಮಾಡಿರ್ತಾರಲ್ಲ ಅದ್ರಲ್ಲಿ ಬರೋದು, ಅಥವಾ ಈ ಬ್ರಿಕ್ ಒಳಗಡೆನೂ ಕ್ರ್ಯಾಕ್ ಬರೋ ಸಾಧ್ಯ? ಅದೇ ಸರ್, ಬ್ರಿಕ್ ಒಳಗಡೆ ಬಂತು ಅಂತಂದ್ರೆ ಅದು ಜಾಸ್ತಿ ಕ್ರ್ಯಾಕ್ ಹೋಗ್ಬಿಟ್ಟಿರುತ್ತೆ. ಅದನ್ನ ಮತ್ತೆ ಇವಾಗ ಅದನ್ನೆಲ್ಲ ಮತ್ತೆ ಎಕ್ಸ್ಟೆನ್ಷನ್ ಆಗದಿರಂಗೆ ನಾವು ಸಪೋರ್ಟಿಂಗ್ ಎಲಿಮೆಂಟ್ಸ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಯೂಶುವಲಿ ಕ್ರ್ಯಾಕ್ಸ್ ಬರೋದಕ್ಕೆ ಮೇನ್ ಹೆವಿ ಕಾರಣ ಅಂತ ನನ್ನ ಪ್ರಕಾರ ನೀವು ಹೇಳಿರೋ ಪ್ರಕಾರ ಸೆಟ್ಲ್ಮೆಂಟ್. ಈ ಸೆಟ್ಲ್ಮೆಂಟ್ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಗೆ ಕಂಡುಹಿಡಿಯೋದು? ಈ ಸಾಯಿಲ್ ಇಷ್ಟೇ ಸೆಟಲ್ ಆಗುತ್ತೆ ಅಂತ ಹೇಗೆ ಕಂಡುಹಿಡಿಯೋದು? ಅದೇ ಸರ್, ಅದನ್ನೇನಾದ್ರೆ ನಾವು ಸಾಯಿಲ್ ಟೆಸ್ಟ್ ಮಾಡಬೇಕು. ಸಾಯಿಲ್ ಬೇರಿಂಗ್ ಟೆಸ್ಟ್ ಸರ್, ಎಷ್ಟು ಕೆಪಾಸಿಟಿ ಇದೆ, ಹೆಂಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಅದಾದಮೇಲೆ ಒಂದು ಪ್ರಾಪರ್ ಟೈಮಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಬಟ್ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ, ಎಲ್ಲ ಒಂದು ಕಡೆ ಇವಾಗ
ಏನೋ ಫುಲ್ ಪ್ಲಿಂತ್ಗೆಲ್ಲ ನೀರು ತುಂಬಿಸಿರ್ತೀವಿ ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ಕಡೆ ನೀರೇ ಹೋಗಿರಲ್ಲ, ಅದನ್ನ ಯಾರೋ ನೋಡಕ್ಕಾಗುತ್ತೆ. ಆ ಥರದ್ದೆಲ್ಲ ಸಮ್ ಹಿಕಪ್ಸ್ ಕಾಮನ್ ಆಗಿ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇಲ್ಲ ಅಂತಂದ್ರೆ ಅಕ್ಕಪಕ್ಕದವ್ರು ಯಾರನ್ನ ಬೋರ್ವೆಲ್ ಹೊಡೆದು ಬಿಡ್ತಾರೆ, ಇಲ್ಲಾಂದ್ರೆ ಮೂವ್ಮೆಂಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸೆಟ್ಲ್ಮೆಂಟ್ಸ್ ಕಾಮನ್ ಆಗ್ಬಿಡುತ್ತೆ. ಇವಾಗ ನಾವು ಮಲ್ಟಿ ಫ್ಲೋರೀಸ್ 4 ಫ್ಲೋರ್ ಬದಲು ಇನ್ನೊಂದು ಫ್ಲೋರು ಎಕ್ಸ್ಟ್ರಾ ಫ್ಲೋರ್ ಕೊಟ್ಟು ಈ ತರ ಹೆವಿ ವೇಟ್ ಬರೋದ್ರಿಂದನೂ ಕೂಡ ಏನಾದ್ರು ಅದಕ್ಕೆಲ್ಲ ಏನು ಬರಲ್ಲ ಸರ್, ಹೆವಿ ವೇಟ್ಸ್ಗೆ ಏನು ಬರಲ್ಲ. ಅದೇ ಸ್ವಲ್ಪ ಮೂವ್ಮೆಂಟ್ ಆಯ್ತು ಅದಾಯ್ತು ಅಂತಂದ್ರೆ ಬರುತ್ತೆ ಮಾತ್ರ ಬರುವ. ಆಮೇಲೆ ಇವಾಗೆಲ್ಲ ಬ್ಲಾಕ್ ವರ್ಕಲ್ಲಿ ಇರೋದೆಲ್ಲ ವಾಟರ್ ಕಂಟೆಂಟ್ ಎಲ್ಲ ಆಚೆ ಬರಬೇಕು, ಬಿಸಿಲಿಗೆಲ್ಲ ಚೆನ್ನಾಗಿ ಸಿಗಬೇಕು, ಅದು ಒಣಗಬೇಕು ಗೋಡೆ. ಯಾಕಂದರೆ ಇವಾಗ ವುಡ್ಗಳು ಅಷ್ಟೇ ಫುಲ್ 100% ಸೀಸನ್ ಆಗಿರಲ್ಲ, ಅವು ಕೂಡ 1-2 ಸೀಸನ್ ಆಗಬೇಕು ಅವಕ್ಕೆ. ಎಲ್ಲ ಬೇಸಿಗೆ ಮಳೆಗಾಲ ಎಲ್ಲ ಬಂದು ಹೋಗಬೇಕು. 1-2 ಸತಿ ಅದರಲ್ಲಿ ಇರೋದೆಲ್ಲನೂ ಆಚೆ ಬಂತು ಅಂತಂತ ಹೇಳಿದ್ರೆ ಎಲ್ಲ ಏರ್ಲೈನ್ ಕ್ರ್ಯಾಕ್ಸ್ ಅದೆಲ್ಲ ವಿಂಡೋ ಬಾರ್ಡ್ಗಳಲ್ಲಿ ಬರೋದು, ಮತ್ತು ಆ್ಯಂಡ್ ಅಗೇನ್ ಸಿಲ್ ಲೆವೆಲಲ್ಲಿ ಬರುತ್ತೆ, ಮತ್ತು ಲಿಂಟ್ ಲೆವೆಲಲ್ಲಿ ಬರುತ್ತೆ, ಆ್ಯಂಡ್ ಅಗೇನ್ ಯಾವುದು ಒಟ್ಟು ಸ್ಟ್ರೇಟ್ ಕ್ರ್ಯಾಕ್ಸ್ಗಳು ಬರುತ್ತೆ ಡೋರ್ ಬೀಡಿಂಗ್ಗಳಲ್ಲಿ. ಅಂಥವನ್ನೆಲ್ಲನೂ ಅವಾಯ್ಡ್ ಮಾಡ್ಬೋದು ಸರ್. ಏನಂತಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಾ ಮಾಡ್ಕೊತ ಹೋದ್ರೆ. ಬಟ್ ಏನೇ ಮಾಡಿದ್ರು ಆಮೇಲೆ ಒಂದು 2 ಇಯರ್ಸ್ ಆದಮೇಲೆ ನಾವು ಕ್ರ್ಯಾಕ್ ಫಿಲ್ಲರ್ ಕೋಟ್ ಹೊಡೋದು ಮತ್ತು ಪೇಂಟ್ ಹೊಡೆದ್ವಿ ಅಂತಂತಂದ್ರೆ 90% ಹೋಗ್ಬಿಡುತ್ತೆ. ಸೊ ಮೇಂಟೈನ್ ಮಾಡಬೇಕು. ಸೂಪರ್ ಆಗಿ ಹೇಳಿದ್ರಿ. ಸೊ ವೀಕ್ಷಕರೇ, ನಿಮ್ಮ ಒಂದು ದೊಡ್ಡ ತಲೆ ಬಿಸಿನ ನಾನು ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ಬೋದು. ತುಂಬ ಜನ ತಲೆ ಕೆಡಿಸ್ಕೊಂಡಿದ್ರಿ, ಮೆಸೇಜ್ ಕೂಡ ಮಾಡ್ತಾ ಇದ್ರಿ, ಸರ್ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಕ್ರ್ಯಾಕ್ ಆಗಿಬಿಟ್ಟಿದೆ, ಹೇರ್ಲೈನ್ ಕ್ರ್ಯಾಕ್ ಆಗಿದೆ, ದೊಡ್ಡ ಕ್ರ್ಯಾಕ್ ಆಗಿದೆಯಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಇನ್ನು ಮುಂದೆ ಅದು ಯಾವುದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾವುದೇ ರೀತಿ ಕ್ರ್ಯಾಕ್ ಬಂದರೂ ಕೂಡ ನೀವು ಆರಾಮಾಗಿ ಅದನ್ನು ಸೊಲ್ಯೂಷನ್ಸ್ ಮಾಡ್ಕೊಬೋದು. ಸೊ ಅಷ್ಟೇ ಅಲ್ಲ ವೀಕ್ಷಕರೇ, ಮಿನಿಮಮ್ ಕ್ರ್ಯಾಕ್ ಜೊತೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಯಲ್ಲಿ ಅವಾಗಲೇ ಮೇಡಮ್ ಅವ್ರು ಕೇಳಿದ್ರೆ ತಾನೆ ವರಮಹಾಲಕ್ಷ್ಮಿ ಆಫರ್ ಬರ್ತಾ ಇದೆ, ಆಫರ್ ನಡೀತಾ ಇದೆ. ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಒಂದು ಒಳ್ಳೆ ಕನ್ಸ್ಟ್ರಕ್ಷನನ್ನು ಆಫರ್ ಬೆಲೆಯಲ್ಲಿ ನೀವಿಲ್ಲಿ ಪಡ್ಕೋಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ತಲೆನೋವನ್ನು ಕಮ್ಮಿ ಮಾಡಿದ್ದೀರಾ, ಮ್ಯಾಟ್ರನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.